ನಮಸ್ಕಾರ ಸ್ನೇಹಿತರೆ, ಇವತ್ತು ಕರ್ನಾಟಕದಲ್ಲಿ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾದಂತಹ ಒಂದು ವಿಷಯ ಗೊತ್ತಾ? ಅದುವೇ KAS ಪರೀಕ್ಷೆಯಲ್ಲಿ ನಡೆದಂತಹ ಅಕ್ರಮದ ಬಗ್ಗೆ. ಹೌದು ವೀಕ್ಷಕರೇ, ಇವತ್ತು KPSU ಸರ್ಕಾರಕ್ಕೆ ಒಂದು ವರದಿ ಮಾಡುತ್ತೆ. ಆ ಒಂದು ವರದಿಯಲ್ಲಿ ಏನು ಹೇಳಿದೆ ಗೊತ್ತಾ? ನಾವು ನಡೆಸಿದಂತಹ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ ಅಂತ KPSC ಹೇಳ್ತಾ ಇದೆ. ಆದ್ರೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಹರಡ್ತಾ ಇರುವುದೇನೆಂದ್ರೆ, ಇವತ್ತೊಂದು ಕೊಠಡಿಯಲ್ಲಿ ಸುಮಾರು 15 ಅಭ್ಯರ್ಥಿಗಳು ಪಾಸ್ ಔಟ್ ಆಗಿ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ KPSC ಏನು ಹೇಳ್ತಾ ಇದೆ ಅಂದ್ರೆ 15 ಅಭ್ಯರ್ಥಿಗಳು ಪಾಸ್ ಔಟ್ ಆಗಿಲ್ಲ, ಬದಲಾಗಿ ಕೇವಲ 11 ಜನ ಪಾಸ್ ಔಟ್ ಆಗಿ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ. ಅದೇ ರೀತಿ ಇನ್ನೊಂದು ಮಾತು ಏನಪ್ಪಾ ಅಂತ ಹೇಳಿದ್ರೆ, ನಾವು ಅವತ್ತು ನಡೆಸಿದಂತಹ ಪರೀಕ್ಷಾ ಕೇಂದ್ರಗಳ CCTV ದೃಶ್ಯಗಳನ್ನು ಮರುಪರಿಶೀಲಿಸಿದೆವು ಅಂತ ಹೇಳಿದ್ದಾರೆ. ಆದ್ರೆ ಅಲ್ಲಿ ಅಕ್ರಮಕ್ಕೆ ಸಂಬಂಧಿಸಿ ಯಾವುದೇ ರೀತಿಯ ಸಾಕ್ಷ್ಯವು ಕೂಡ ಇಲ್ಲ ಅಂತ ವರದಿ ಮಾಡಿದ್ದಾರೆ ವೀಕ್ಷಕರೇ. ಹಾಗಾಗಿ ಇವತ್ತು ಈ ತರ ಒಂದು ಘಟನೆ ನಡೆದಾಗ ನಮ್ಮಲ್ಲಿ ನಾನಾ ರೀತಿಯ ಪ್ರಶ್ನೆಗಳು ಹುಡ್ಕೊಳ್ಳುತ್ತೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೇ ಚರ್ಚೆ ಆದ್ರೂ ಕೂಡ ಇವತ್ತು ಸಾವಿರಾರು ಅಭ್ಯರ್ಥಿಗಳು ಬಂದು ತಮ್ಮ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರಿಂದ ಇಲ್ಲಿ ನಿಜವಾಗಿಯೂ ಕೂಡ ಅಕ್ರಮ ನಡೆದಿದ್ಯಾ ಇಲ್ವಾ, ಅಥವಾ ಇದರ ಬಗ್ಗೆ ಆಳವಾದಂತಹ ತನಿಖೆ ಬೇಕಾ ಇಲ್ವಾ, ಅಥವಾ ಸರ್ಕಾರದ ನಿರ್ಧಾರ ಏನಾಗಿರಬಹುದು ಅನ್ನೋದೇ ಇಲ್ಲಿ ಕುತೂಹಲವಾದಂತಹ ವಿಷಯ. ಸೊ ಇದೆಲ್ಲವನ್ನು ಕೂಡ ನಿಮ್ಮಲ್ಲಿ ಯಾಕೆ ಹೇಳ್ತಾ ಇದ್ರೆ ಅಂದ್ರೆ, ಇದು ಯಾವುದೇ ರೀತಿಯ ಸಣ್ಣ ಪುಟ್ಟ ಪರೀಕ್ಷೆ ಅಲ್ಲ, ಇವತ್ತು ಯುವಕರ ಭವಿಷ್ಯದ ಪ್ರಶ್ನೆ ವೀಕ್ಷಕರೇ. ಆದ್ದರಿಂದ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ಸ್ ಮಾಡಿ.